ಐಡಿಬಿಐ ಬ್ಯಾಂಕ್ ಎಟಿಎಂನಲ್ಲಿ ಮಹಿಳೆಗೆ ಸಹಾಯ ಮಾಡೋ ನೆಪದಲ್ಲಿ ಇಬ್ಬರು ಹಣ ಎಗರಿಸಿದ್ದಾರೆ. ಬಿಹಾರದ ಎಟಿಎಂನಲ್ಲಿ ಮಹಿಳೆ ಹಣ ತೆಗೆಯೋ ವೇಳೆ ಇಬ್ಬರು ಆರೋಪಿಗಳು ಮಹಿಳೆಯ ಎಟಿಎಂ ಕಾರ್ಡ್ ಅನ್ನ ಬದಲಿಸಿದ್ದಾರೆ. ನಂತರ ಆಕೆಯ ಖಾತೆಯಿಂದ 55,000 ಹಣವನ್ನ ಡ್ರಾ ಮಾಡಿದ್ದಾರೆ. ಸಿಸಿಟಿವಿ ಆಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಬಿದ್ದು ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ. ಪುಲ್ಅಪ್ ಮಾಡುವಾಗ ಕಬ್ಬಿಣದ ಬಾಸ್ಕೆಟ್ಬಾಲ್ ಸ್ಟ್ಯಾಂಡ್ ಆತನ ತಲೆ ಮೇಲೆ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ. ಮಂಗಳೂರು ಜಿಲ್ಲೆಯ ಬೆಳ್ತಂಗಡಿಯಲ್ಲಿರುವ ರಬ್ಬರ್ ತೋಟದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಮೂಡಿದೆ. ನೇರಿಯಾ ಗ್ರಾಮದಲ್ಲಿ ಬಾಬು ಎಂಬುವವರ ಎಸ್ಟೇಟ್ನ ರಬ್ಬರ್ ತೋಟದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಬೆಳಗಿನ ಜಾವ ಸುಮಾರು 5 ಗಂಟೆಗೆ ಟ್ಯಾಪಿಂಗ್ಗೆ ತೆರಳಿದ್ದ ಕಾರ್ಮಿಕರು ಚಿರತೆ ಓಡಾಟದ ವಿಡಿಯೋ ಹಾಗೂ ಫೋಟೋಗಳನ್ನು ಸೆರೆ ಹಿಡಿದಿದ್ದಾರೆ. ಇದೀಗ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದೇವರ ತಿಮ್ಲಾಪುರ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ರೈತನ ಬವಣೆಗಳು ಸುಟ್ಟು ಹೋಗಿವೆ. ಹನುಮಂತಪ್ಪ ಎಂಬ ರೈತನಿಗೆ ಸೇರಿದ 10 ಮೇವಿನ ಬಣವೆಗಳಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಏಕಾಏಕಿ ಬೆಂಕಿ ಬಿದ್ದು ಬಣವೆಗಳು ಸುಟ್ಟು ಭಸ್ಮವಾಗಿದೆ. 2 ಲಕ್ಷ ಮೌಲ್ಯದ ಮೇವು ಸುಟ್ಟು ಕರಕಲಾಗಿದ್ದು ರೈತನಿಗೆ ಭಾರಿ ನಷ್ಟ ಆಗಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರದಿದ್ದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಣಗಿದ ಮರ ಬಿದ್ದು ಕಾರಿಗೆ ಹಾನಿಯಾದ ಘಟನೆ ಬೆಂಗಳೂರಿನ ಬಿಟಿಎಂ ಸೆಕೆಂಡ್ ಸ್ಟೇಜ್ನ 11ನೇ ಕ್ರಾಸ್ನಲ್ಲಿ ನಡೆದಿದೆ. ಮೊದಲು ಕರೆಂಟ್ ಕಂಬದ ಮೇಲೆ ಮರ ಬಿದ್ದಿದೆ. ಕಂಬ ವಾಲಿ ರಸ್ತೆಯಲ್ಲಿ ನಿಂತ ಕಾರಿನ ಹಿಂಭಾಗದ ಮೇಲೆ ಬಿದ್ದು ಕಾರಿಗೆ ಡ್ಯಾಮೇಜ್ ಆಗಿದೆ. ಸದ್ಯ ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಸಿಬ್ಬಂದಿ ಮರ ತೆರವುಗೊಳಿಸುತ್ತಿದ್ದಾರೆ. 2 ಮುಸ್ಲಿಂ ಕುಟುಂಬಗಳ ನಡುವೆ ಮದುವೆ ವಿಚಾರಕ್ಕೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ 15ನೇ ವಾರ್ಡ್ನಲ್ಲಿ ಈ ಘಟನೆ ನಡೆದಿದೆ. ಈ ಗಲಾಟೆಯಲ್ಲಿ 3 ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾರಾಮಾರಿ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಗಲಾಟೆ ಮಾಡ್ತಾ ಇದ್ದ 2 ಕುಟುಂಬದ ಸದಸ್ಯರನ್ನ ವಶಕ್ಕೆ ಪಡೆದ ಕುಣಿಗಲ್ ಪೊಲೀಸರು ರಾಜಿ ಸಂಧಾನ ಮಾಡಿದ್ದಾರೆ. ಒಡೆಯ ಚಿತ್ರದ ನಟ ನಿರಂಜನ್ ಮೇಲೆ ಬೆಂಗಳೂರಿನ ಬಾರ್ವೊಂದರಲ್ಲಿ ಬಿಯರ್ ಬಾಟಲ್ನಿಂದ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಆರಂಭ ಆದ ಗಲಾಟೆಯಲ್ಲಿ ನೀನು ಫಿಲಂ ಆರ್ಟಿಸ್ಟ್ ಆದ್ರೆ ನಿನಗಾಯ್ತು, ಇದು ನಮ್ಮ ದುನಿಯಾ ಅಂತ ನಿಂದಿಸಿ 4 ಅಪರಿಚಿತರು ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಗಾಯಗೊಂಡ ನಟ ಈ ಬಗ್ಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಲಬುರಗಿಯ ಅಫ್ಸಲ್ಪುರ ಶಾಸಕ ಎಂವೈ ಪಾಟೀಲ್ ಪುತ್ರನ ಸರ್ವಾಧಿಕಾರದಿಂದ ಬೇಸತ್ತು ಕಾಂಗ್ರೆಸ್ ನಾಯಕ ಜೆಎಂ ಕೊರಬು ಕಣ್ಣೀರು ಹಾಕಿದ್ದಾರೆ. ಶಾಸಕರ ಗೆಲುವಿಗೆ ಶ್ರಮಿಸಿದ ನಮಗೆ ಬೆಲೆ ಇಲ್ಲದಂತಾಗಿದ್ದು ಗುತ್ತಿಗೆದಾರರು ಶಾಸಕರ ಮಗನನ್ನ ಭೇಟಿಯಾದ್ರೆ ಮಾತ್ರ ಕೆಲಸ ಆಗ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಣ್ಣೂರು ಗ್ರಾಮದಲ್ಲಿ ನಡೆದ ಈ ಘಟನೆ ವೇಳೆ ಶಾಸಕ ಎಂವೈ ಪಾಟೀಲ್ ನಾಯಕನನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ರು. ಬಳ್ಳಾರಿಯಲ್ಲಿ ಆಟೋ ಗ್ಯಾಸ್ಗೆ ಬರ ಬಂದಿದ್ದು ಆಟೋಗಳಿಗೆ ಎಲ್ಪಿಜಿ ಸಿಗದ ಪರಿಸ್ಥಿತಿ ಎದುರಾಗಿದೆ. ಬಳ್ಳಾರಿ ನಗರ 7 ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು ಆಟೋ ಚಾಲಕರು ಕಂಗಾಲಾಗಿ ಬಂಕ್ಗಳ ಮುಂದೆ ಆಟೋ ಪಾರ್ಕ್ ಮಾಡಿದ್ದಾರೆ. ಬಳ್ಳಾರಿ ನಗರದಲ್ಲಿರೋ 6,000ಕ್ಕೂ ಹೆಚ್ಚು ಆಟೋಗಳು ಗ್ಯಾಸ್ ಇಲ್ಲದೆ ಇತ್ತ ದುಡಿಮೆಯೂ ಇಲ್ಲದೆ ಕಂಗಾಲಾಗಿದ್ದಾರೆ. ಹಿಂದಿ ಹೇರಿಕೆ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಕರವೇ ಅಧ್ಯಕ್ಷ ನಾರಾಯಣಗೌಡರು ರಾಜ್ಯಪಾಲರು ಕನ್ನಡಿಗರ ಪರವಾಗಿಲ್ಲದೆ ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ ರೀತಿ ವರ್ತಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡವೇ ನಮಗೆ ಶ್ರೇಷ್ಠ, ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅಂತ ಗುಡುಗಿದ ಅವರು ರಾಜ್ಯಪಾಲರು ಕೂಡಲೇ ಕರ್ನಾಟಕ ಬಿಟ್ಟು ತೊಲಗಬೇಕು ಅಂತ ಎಚ್ಚರಿಸಿದರು. ಭಾಷೆಯ ಹೆಸರಲ್ಲಿ ದೇಶ ಒಡೆಯುವವರೇ ನಿಜವಾದ ದೇಶದ್ರೋಹಿಗಳು ಮತ್ತು ತ್ರಿಭಾಷಾ ಸೂತ್ರದ ಹೇರಿಕೆಯನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಸ್ಪಷ್ಟಪಡಿಸಿದ್ರು.